ಕೊಳೆಗಾಲ ಜನತೆಗೆ ನಮಸ್ಕಾರಗಳು. ಯುವ ಕರ್ನಾಟಕ ವೇದಿಕೆ ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷರಾದ ಅಯಾಸ್ ಕರಡಿಗರ್ ಅವರು ಮಾತಾಡ್ತಾ ಇದ್ದೀನಿ. ಇವತ್ತು ಕೊಳ್ಳೆಗಾಲದ ವ್ಯವಸ್ಥೆ ಹೇಗಿದೆ ಅಂದರೆ ನೋಡದೆ ತಿರುಗಾಡ್ತಿರುವಂಥ ನಮ್ಮ ಕೊಳ್ಳೆಗಾಲ ಆಡಳಿತ ಮಂಡಳಿ. ಏನು ವಿಚಾರ ಅಂದರೆ ನೋಡಿ, RMC ರಸ್ತೆ ಆಗಿರ್ಬೋದು, ರಾಜ್ಕುಮಾರ್ ರಸ್ತೆ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ರಸ್ತೆ ಆಗಿರ್ಬೋದು, ಅಂಬೇಡ್ಕರ್ ರಸ್ತೆ ಆಗಿರ್ಬೋದು, ಎಲ್ಲ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಮಾರಣ ಹೋಮ ಗುಂಡಿಗಳಾಗಿದೆ. ಗುಂಡಿಗಳಲ್ಲಿ ದೊಡ್ಡ ದೊಡ್ಡ ಹಳ್ಳಗಳು, ಇದೇ ರಸ್ತೆಯಲ್ಲಿ ಹಾದು ಹೋಗುವಂಥ ವಿದ್ಯಾರ್ಥಿಗಳ ಬಸ್ಗಳು, ಇದೇ ರಸ್ತೆಯಲ್ಲಿ ಹಾದು ಹೋಗುವಂಥ ಇದೇ ರಾಜಕಾರಣಿಗಳು, ಇದೇ ರಸ್ತೆಯಲ್ಲಿ ಓಡಾಡುವಂಥ ಸಾರ್ವಜನಿಕರು, ಇದೇ ರಸ್ತೆಯಲ್ಲಿ ಓಡಾಡುವಂಥ ಚಾಲಕರು. ಈ ರಸ್ತೆಯಲ್ಲಿ ಎಷ್ಟೋ ಜನ ಸಾವನ್ನು ಮುಟ್ಟಿ ಬಂದಂಥ ವ್ಯಕ್ತಿಗಳನ್ನ ನಾವು ನೋಡಿದ್ದೀವಿ. ಅಂಥ ಗುಂಡಿಗಳಾಗಿದೆ. ಆದರೆ ಈ ಆಡಳಿತ ಮಂಡಳಿ ಹಿಂದೆಯೂ ಕನ್ನಡಪರ ಹೋರಾಟಗಾರರು ನಾಟಿ ಮಾಡೋ ಮುಖಾಂತರ, ಭತ್ತದ ನಾಟಿ ಮಾಡೋ ಮುಖಾಂತರ ಧ್ವನಿ ಎತ್ತಿದ್ರು ಎಮ್ಮೆದ ಚರ್ಮದ ಅಧಿಕಾರಿಗಳು ಕೇಳಿದ್ದು ಕೇಳದ ಹಾಗೆ, ನೋಡಿದ್ದು ನೋಡದ ಹಾಗೆ ಮಣ್ಣನ್ನು ಹಾಕ್ಬಿಟ್ಟು ಈ ಗುಂಡಿಗಳನ್ನ ಮಣ್ಣು ಹಾಕಿ ಮುಚ್ಚಿಬಿಟ್ಟು ಹೋರಾಟಗಾರರನ್ನ ಮೂಗಿಗೆ ಬೆನ್ನೆ ಓಡಿಸುವಂಥ ಕೆಲಸ ಮಾಡ್ತಿದ್ದಾರೆ. ಕಣ್ಣಿಗೆ ಮಣ್ಣೆಚ್ಚುವಂಥ ಕೆಲಸನ ಆಡಳಿತ ಮಂಡಳಿ ಮಾಡ್ತಿದೆ. ಕೂಡಲೇ ಎಚ್ಚೆತ್ಕೊಂಡು ಈ ಮಣ್ಣು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಇದು ನಗರಸಭೆ ಮುಂದೆ ಇದೇ ಹೋರಾಟಗಾರ ಗುಂಡಿ ತೋಡ್ಬಿಟ್ಟು ನಿಮ್ಮ ವಿರುದ್ಧ ಪ್ರತಿಭಟನೆನ ಮಾಡಬೇಕಾಗುತ್ತೆ. ಕೂಡಲೇ ಇಲ್ಲಿ ಡಾಂಬರೀಕರಣ ಆಗಬೇಕು. ನೋಡಿ, ಇಲ್ಲಿ ಬರೋ ರಭಸದಿಂದ ವಾಹನಗಳು, ಇಲ್ಲಿ ಒಂದು ಹಂಸ ವ್ಯವಸ್ಥೆ ಇಲ್ಲ, ಇಲ್ಲಿ ಒಂದು ಸೂಕ್ತವಾದ ಒಂದು ಸರ್ಕಲ್ಲು, ಯಾವುದೇ ಒಂದು ಪೊಲೀಸ್ ಸಿಬ್ಬಂದಿಗಳಿಲ್ಲ, ಯಾವುದೇ ಒಂದು ಹಂಸ ವ್ಯವಸ್ಥೆ ಇಲ್ಲ, ಯಾವುದೇ ಒಂದು ಗುಂಡಿ ಮುಚ್ಚುವಂಥ ಕೆಲಸನ ಈ ಆಡಳಿತ ಮಂಡಳಿಗಳು ಮಾಡಿಲ್ಲ. ಇದನ್ನ ತೀವ್ರವಾಗಿ ಯುವ ಕರ್ನಾಟಕ ವೇದಿಕೆ ಜಿಲ್ಲಾ ಘಟಕ ತೀವ್ರವಾಗಿ ಖಂಡಿಸುತ್ತೆ. ಕೂಡಲೇ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈ ಗುಂಡಿಗಳನ್ನ ಮುಚ್ಚಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಸರಿಪಡಿಸಬೇಕಂತ ಹೇಳ್ಬಿಟ್ಟು ನಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರಗಳು.